ಜಮ್ಮು ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಿನ್ನೆ ನಡೆದಂಥ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಒಂದು ಕಡೆ ಏನು ಪ್ರವಾಸಿಗರ ಮೇಲೆ ನಡೆಸಿರ್ತಕ್ಕಂಥ ದಾಳಿ ವಿಚಾರವಾಗಿ ಇಡೀ ದೇಶದಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಗಮನಿಸಿದ್ರಿ, ಯಾವ ರೀತಿ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ರ ವಿಚಾರವಾಗಿ ಏನು ಹೇಳ್ತೀರಿ? ನೋಡಿ, ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಇಸ್ಲಾಮಿಕ್ ಈ ಭಯೋತ್ಪಾದನೆ ಅನ್ನುವಂತಹ ಕೂಕ್ರತಲ್ಲಿ ತೊಡಗಿರುತ್ತೆ ಅಲ್ಲಿವರೆಗೆ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಶಾಂತಿ ಇಲ್ಲ. ಇವರು ಪೂರ್ಣ ಸರ್ವನಾಶ ಆಗಬೇಕು, ಆವಾಗಲೇ ಈ ದೇಶಕ್ಕೊಂದು ಶಾಂತಿ ಸಿಗುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ಸೊ ನಿನ್ನೆ ನಡೆದಂಥ ಘಟನೆ ನೇರವಾಗಿ ಹಿಂದೂಸ್ತಾನ್ ನಮ್ಮ ದೇಶವನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇಸ್ಲಾಮಿಕ್ ಪ್ರತಿಷ್ಠಾಪನೆಗೋಸ್ಕರ, ಇಸ್ಲಾಂ ಪ್ರತಿಷ್ಠಾಪನೆಗೋಸ್ಕರನೇ ಇದೆಲ್ಲ ನಡೀತಾ ಇರುವಂಥದ್ದು. ಇವತ್ತು 2 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟಿಗೆ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. 4 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗ್ತಾ ಇರುವಂಥದ್ದು. ಇದು ಇವ್ರಿಗೆ ಬೇಡ, ಡೆವಲಪ್ಮೆಂಟ್ ಬೇಡ, ಶಾಂತಿ ಬೇಡ, ತಮ್ಮ ಮಕ್ಕಳು ಸ್ಕೂಲು ಕಾಲೇಜಿಗೆ ಆನಂದವಾಗಿ ಹೋಗ್ತಾ ಇರುವಂಥದ್ದು ಬೇಡ ಇವರಿಗೆ. ಅಲ್ಲಿಯ ಲೋಕಲ್ ಮುಸ್ಲಿಮರು ಕೂಡ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ನಿನ್ನೆ ಘಟನೆಯಲ್ಲಿ ಸ್ಪಷ್ಟವಾಗುತ್ತೆ. ಮುಸ್ಲಿಮರನ್ನು ಹೊಡಿಲಿಲ್ಲ, ಅಲ್ಲಿದ್ದಾರೆ ಮುಸ್ಲಿಮರು, ವ್ಯಾಪಾರಸ್ಥರಿದ್ದಾರೆ, ಅಲ್ಲಿ ಕುದುರೆಯವರು ಇದ್ದಾರೆ, ಎಲ್ಲ ಮುಸ್ಲಿಮರು ಇದ್ದಾರೆ, ಅವ್ರನ್ನ ಯಾರನ್ನೂ ಮುಟ್ಟಲಿಲ್ಲ. ಮುಟ್ಟಿದ್ದು ಹೆಸರು ಕೇಳಿ ID ನೋಡಿ ಬಟ್ಟೆ ಬಿಚ್ಚಿಸಿ ಹೊಡಿತಾರೆ ಅಂತಂದರೆ ಇಸ್ಲಾಮಿಕ್ ದೌರ್ಜನ್ಯ, ಇಸ್ಲಾಮಿಕ್ ಕ್ರೌರ್ಯ, ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ಹಿಂದೂಗಳು ವಿಶೇಷವಾಗಿ ಕಣ್ಮುಚ್ಚಿ ಬಾಯಿ ಮುಚ್ಚಿ ಶತ್ರು ಯಾರು ಮಿತ್ರ ಯಾರು ಅಂತನ್ನುವಂಥದ್ದು ಅರಿಯದೆ ಹೋದರೆ ನಿಮ್ಮ ಮೇಲೂ ಗುಂಡು ಬರುತ್ತೆ, ನಿಮ್ಮ ಮನೆಗೂ ಬೆಂಕಿ ಬರುತ್ತೆ ಈ ಇಸ್ಲಾಮಿಕ್ ಟೆರರಿಸಮ್ ಮೂಲಕ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಹಿಂದೂಗಳಿಗೂ ಕೊಡ್ತಾ ಇದ್ದೇನೆ. ಒಂದು ಕಡೆ ಈವರೆಗೂ ಸಾಕಷ್ಟು ಒಂದು ಶಾಂತಿ ನೆಲೆಸಿತ್ತು ಸರ್ ಅಲ್ಲಿ, ಆ ಭಾಗದಲ್ಲಿ, ಜಮ್ಮು ಕಾಶ್ಮೀರ ಭಾಗದಲ್ಲಿ. ಈಗ ನಿನ್ನೆ ತಾವು ಗಮನಿಸಿರ್ತಂಥ ಈ ಒಂದು ದುಷ್ಕೃತ್ಯ ಅಂದರೆ ಧರ್ಮವನ್ನು ಕೇಳಿ ಗುಂಡು ಹೊಡೆದಿದ್ದಾರೆ ಭಯೋತ್ಪಾದಕರು, ರಕ್ಷಣೆ ಎಲ್ಲಿ ಇದೆ ಅಂತ ಸರ್ ಅಲ್ಲಿ? 370ನೇ ವಿಧಿಯ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿತ್ತು. ಅಲ್ಲಿಯ ಡೆವಲಪ್ಮೆಂಟ್ ಅನ್ನುವಂಥದ್ದು 100 ಪಟ್ಟು ಬೆಳವಣಿಗೆ ಆಗಿತ್ತು. ಸೊ ಎಲ್ಲ ರೀತಿಯ ಅನುಕೂಲಗಳು ಸ್ಟಾರ್ಟ್ ಆಗಿತ್ತು. 4 ಕೋಟಿ ಇವು ಕಳೆದ ಒಂದು 3-4 ವರ್ಷದಲ್ಲಿ ಪ್ರವಾಸಿಗರು ಬಂದು ಹೋಗಿದ್ದಾರೆ. ಅಂದರೆ ಎಷ್ಟು ರೀತಿಯ ಅಲ್ಲಿ ಟರ್ನೋವರ್ ಆಗಿರ್ಬೋದು, ಎಷ್ಟು ರೀತಿಯ ಬಡ ಮುಸ್ಲಿಮರಿಗೆ ಇವತ್ತು ಸಹಾಯ ಆಗಿರ್ಬೋದು, ಕಲ್ಪನೆ ಮಾಡ್ಕೊಳ್ಬೇಕು. ಸೊ ಅಂಥದ್ದು ಇಲ್ಲದೆ ಇವತ್ತಿವರಿಗೆ ಡೆವಲಪ್ಮೆಂಟು, ಇವತ್ತಿವರಿಗೆ ಜಮ್ಮು ಕಾಶ್ಮೀರದ ಶಾಂತಿ ಬೇಡ ಅಂತನ್ನುವಂಥದ್ದೇ ನಿನ್ನೆ ಕೃತ್ಯ ಗೊತ್ತಾಗುತ್ತೆ. 1 ತಿಂಗಳಿಂದ ಅಲ್ಲಿ ಇದ್ದಾರೆ ಆ ಟೆರರಿಸ್ಟ್ಗಳು. ಅವ್ರನ್ನ ಸಾಕಿದ್ಯಾರು, ಅವ್ರನ್ನ ಬೆಳೆಸಿದ್ಯಾರು, ಅವರು ತೋರಿಸಿದ್ಯಾರು, ಅವರು ಸಹಾಯ ಮಾಡಿದ್ಯಾರು? ಲೋಕಲ್ ಮುಸ್ಲಿಮರು. ಸೊ ನಿಮಗೆ ಅಲ್ಲಿ ಇರುವಂಥದ್ದು ಇಷ್ಟು ಫ್ರೀ ವಾತಾವರಣ ನಿಮಗೆ ಬೇಡವಾ ಹಾಗಾದರೆ? ಸೊ ನಾನು ಹೇಳೋದು ಇದು ಭಾಳ ಅಪಾಯಕಾರಿ ನಾಟ್ ಓನ್ಲಿ ಜಮ್ಮು ಕಾಶ್ಮೀರ್, ಇವತ್ತು ಇಡೀ ದೇಶದಲ್ಲಿ ಹರಡ್ತಾ ಇರುವಂಥ ಇಸ್ಲಾಮಿಕ್ ಮಾನಸಿಕತೆಯನ್ನು ತಡಿದೇ ಇದ್ದರೆ ಎಲ್ಲರನ್ನೂ ನುಂಗಿ ಹಾಕತ್ತೆ. ಇದು ಒಂದು ಅಫ್ಘಾನಿಸ್ತಾನ್, ಇದು ಒಂದು ಪಾಕಿಸ್ತಾನ್, ಇದು ಒಂದು ಬಾಂಗ್ಲಾದೇಶ ಆಗೋದರಲ್ಲಿ ಬಹಳ ವರ್ಷ ಉಳಿದಿಲ್ಲ ಅಂತನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು, ಜಾಗೃತರಾಗಬೇಕು. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದು ಕಡೆ ದೇಶದಾದ್ಯಂತ ಸಾಕಷ್ಟು ಭಯ ಉತ್ಪಾದನೆ ಮಾಡುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಕ ಉತ್ತರವನ್ನು ನೀಡಬೇಕು, ಪಾಕಿಸ್ತಾನ ಮೇಲೆ ಯುದ್ಧವನ್ನು ಸಾರುವುದರ ಜೊತೆಗೆ ಒಂದು ತಕ್ಕದಂಥ ಉತ್ತರವನ್ನು ನೀಡುತ್ತೆ ಅಂತಕ್ಕಂಥ ಭರವಸೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಜಮ್ಮು ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಿನ್ನೆ ನಡೆದಂಥ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಒಂದು ಕಡೆ ಏನು ಪ್ರವಾಸಿಗರ ಮೇಲೆ ನಡೆಸಿರ್ತಕ್ಕಂಥ ದಾಳಿ ವಿಚಾರವಾಗಿ ಇಡೀ ದೇಶದಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಗಮನಿಸಿದ್ರಿ, ಯಾವ ರೀತಿ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ರ ವಿಚಾರವಾಗಿ ಏನು ಹೇಳ್ತೀರಿ? ನೋಡಿ, ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಇಸ್ಲಾಮಿಕ್ ಈ ಭಯೋತ್ಪಾದನೆ ಅನ್ನುವಂತಹ ಕೂಕ್ರತಲ್ಲಿ ತೊಡಗಿರುತ್ತೆ ಅಲ್ಲಿವರೆಗೆ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಶಾಂತಿ ಇಲ್ಲ. ಇವರು ಪೂರ್ಣ ಸರ್ವನಾಶ ಆಗಬೇಕು, ಆವಾಗಲೇ ಈ ದೇಶಕ್ಕೊಂದು ಶಾಂತಿ ಸಿಗುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ಸೊ ನಿನ್ನೆ ನಡೆದಂಥ ಘಟನೆ ನೇರವಾಗಿ ಹಿಂದೂಸ್ತಾನ್ ನಮ್ಮ ದೇಶವನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇಸ್ಲಾಮಿಕ್ ಪ್ರತಿಷ್ಠಾಪನೆಗೋಸ್ಕರ, ಇಸ್ಲಾಂ ಪ್ರತಿಷ್ಠಾಪನೆಗೋಸ್ಕರನೇ ಇದೆಲ್ಲ ನಡೀತಾ ಇರುವಂಥದ್ದು. ಇವತ್ತು
2,00,000 ಕೋಟಿ ಇನ್ವೆಸ್ಟ್ಮೆಂಟಿಗೆ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. 4,00,000 ಉದ್ಯೋಗಗಳ ಸೃಷ್ಟಿ ಆಗ್ತಾ ಇರುವಂಥದ್ದು. ಇದು ಇವ್ರಿಗೆ ಬೇಡ, ಡೆವಲಪ್ಮೆಂಟ್ ಬೇಡ, ಶಾಂತಿ ಬೇಡ, ತಮ್ಮ ಮಕ್ಕಳು ಸ್ಕೂಲು ಕಾಲೇಜಿಗೆ ಅದು ಆನಂದವಾಗಿ ಹೋಗ್ತಾ ಇರುವಂಥದ್ದು ಬೇಡ ಇವರಿಗೆ. ಅಲ್ಲಿಯ ಲೋಕಲ್ ಮುಸ್ಲಿಮರು ಕೂಡ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ನಿನ್ನೆ ಘಟನೆಯಲ್ಲಿ ಸ್ಪಷ್ಟವಾಗುತ್ತೆ. ಮುಸ್ಲಿಮರನ್ನು ಹೊಡಿಲಿಲ್ಲ, ಅಲ್ಲಿದ್ದಾರೆ ಮುಸ್ಲಿಮರು, ವ್ಯಾಪಾರಸ್ಥರಿದ್ದಾರೆ, ಅಲ್ಲಿ ಕುದುರೆಯವರು ಇದ್ದಾರೆ, ಎಲ್ಲ ಮುಸ್ಲಿಮರಿದ್ದಾರೆ, ಅವ್ರನ್ನ ಯಾರನ್ನೂ ಮುಟ್ಟಲಿಲ್ಲ. ಮುಟ್ಟಿದ್ದು ಹೆಸರು ಕೇಳಿ ಐಡಿ ನೋಡಿ ಬಟ್ಟೆ ಬಿಚ್ಚಿಸಿ ಹೊಡಿತಾರೆ ಅಂತಂದರೆ ಇಸ್ಲಾಮಿಕ್ ದೌರ್ಜನ್ಯ, ಇಸ್ಲಾಮಿಕ್ ಕ್ರೌರ್ಯ, ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ಹಿಂದೂಗಳು ವಿಶೇಷವಾಗಿ ಕಣ್ಮುಚ್ಚಿ ಬಾಯಿ ಮುಚ್ಚಿ ಶತ್ರು ಯಾರು ಮಿತ್ರ ಯಾರು ಅಂತನ್ನುವಂಥದ್ದು ಅರಿಯದೇ ಹೋದರೆ ನಿಮ್ಮ ಮೇಲೂ ಗುಂಡು ಬರುತ್ತೆ, ನಿಮ್ಮ ಮನೆಗೂ ಬೆಂಕಿ ಬರುತ್ತೆ ಈ ಇಸ್ಲಾಮಿಕ್ ಟೆರರಿಸಮ್ ಮೂಲಕ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಹಿಂದೂಗಳಿಗೂ ಕೊಡ್ತಾ ಇದ್ದೀನಿ. ಒಂದು ಕಡೆ ಈವರೆಗೂ ಸಾಕಷ್ಟು ಒಂದು ಶಾಂತಿ ನೆಲೆಸಿತ್ತು ಸರ್ ಅಲ್ಲಿ ಆ ಭಾಗದಲ್ಲಿ, ಜಮ್ಮು ಕಾಶ್ಮೀರ ಭಾಗದಲ್ಲಿ. ಈಗ ನಿನ್ನೆ ತಾವು ಗಮನಿಸಿರ್ತಂಥ ಈ ಒಂದು ದುಷ್ಕೃತ್ಯ ಅಂದರೆ ಧರ್ಮವನ್ನು ಕೇಳಿ ಗುಂಡು ಹೊಡೆದಿದ್ದಾರೆ ಭಯೋತ್ಪಾದಕರು. ರಕ್ಷಣೆ ಎಲ್ಲಿ ಇದೆ ಅಂತ ಸರ್ ಅಲ್ಲಿ? 370ನೇ ವಿಧಿಯ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿತ್ತು. ಅಲ್ಲಿಯ ಡೆವಲಪ್ಮೆಂಟ್ ಅನ್ನುವಂಥದ್ದು 100 ಪಟ್ಟು ಬೆಳವಣಿಗೆ ಆಗಿತ್ತು. ಸೊ ಎಲ್ಲ ರೀತಿಯ ಅನುಕೂಲಗಳು ಸ್ಟಾರ್ಟ್ ಆಗಿತ್ತು. 4 ಕೋಟಿ ಇವು ಕಳೆದ ಒಂದು 3-4 ವರ್ಷದಲ್ಲಿ ಪ್ರವಾಸಿಗರು ಬಂದು ಹೋಗಿದ್ದಾರೆ. ಅಂದರೆ ಎಷ್ಟು ರೀತಿಯ ಅಲ್ಲಿ ಟರ್ನೋವರ್ ಆಗಿರ್ಬೋದು, ಎಷ್ಟು ರೀತಿಯ ಬಡ ಮುಸ್ಲಿಮರಿಗೆ ಇವತ್ತು ಸಹಾಯ ಆಗಿರ್ಬೋದು, ಕಲ್ಪನೆ ಮಾಡ್ಕೊಳ್ಬೇಕು. ಸೊ ಅಂಥದ್ದು ಇಲ್ಲದೆ ಇವತ್ತಿವರಿಗೆ ಡೆವಲಪ್ಮೆಂಟು, ಇವತ್ತಿವರಿಗೆ ಜಮ್ಮು ಕಾಶ್ಮೀರದ ಶಾಂತಿ ಬೇಡ ಅಂತನ್ನುವಂಥದ್ದೇ ನಿನ್ನೆ ಕೃತ್ಯ ಗೊತ್ತಾಗುತ್ತೆ. 1 ತಿಂಗಳಿಂದ ಅಲ್ಲಿ ಇದ್ದಾರೆ ಆ ಟೆರರಿಸ್ಟ್ಗಳು. ಅವ್ರನ್ನ ಸಾಕಿದ್ಯಾರು, ಅವ್ರನ್ನ ಬೆಳೆಸಿದ್ಯಾರು, ಅವ್ರು ತೋರಿಸಿದ್ಯಾರು, ಅವರು ಸಹಾಯ ಮಾಡಿದ್ಯಾರು? ಲೋಕಲ್ ಮುಸ್ಲಿಮರು. ಸೊ ನಿಮಗೆ ಅಲ್ಲಿ ಇರುವಂಥದ್ದು ಇಷ್ಟು ಫ್ರೀ ವಾತಾವರಣ ನಿಮಗೆ ಬೇಡವಾ ಹಾಗಾದರೆ? ಸೊ ನಾನು ಹೇಳೋದು ಇದು ಭಾಳ ಅಪಾಯಕಾರಿ ನಾಟ್ ಓನ್ಲಿ ಜಮ್ಮು ಕಾಶ್ಮೀರ್, ಇವತ್ತು ಇಡೀ ದೇಶದಲ್ಲಿ ಹರಡ್ತಾ ಇರುವಂಥ ಇಸ್ಲಾಮಿಕ್ ಈ ಮಾನಸಿಕತೆಯನ್ನು ತಡೀದೇ ಇದ್ದರೆ ಎಲ್ಲರನ್ನೂ ನುಂಗಿ ಹಾಕತ್ತೆ. ಇದು ಒಂದು ಅಫ್ಘಾನಿಸ್ತಾನ್, ಇದು ಒಂದು ಪಾಕಿಸ್ತಾನ, ಇದು ಒಂದು ಬಾಂಗ್ಲಾದೇಶ ಆಗೋದರಲ್ಲಿ ಬಹಳ ವರ್ಷ ಉಳಿದಿಲ್ಲ ಅಂತನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು, ಜಾಗೃತರಾಗಬೇಕು. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದು ಕಡೆ ದೇಶದಾದ್ಯಂತ ಸಾಕಷ್ಟು ಭಯ ಉತ್ಪಾದನೆ ಮಾಡುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಕ ಉತ್ತರವನ್ನು ನೀಡಬೇಕು, ಪಾಕಿಸ್ತಾನ ಮೇಲೆ ಯುದ್ಧವನ್ನು ಸಾರುವುದರ ಜೊತೆಗೆ ಒಂದು ತಕ್ಕದಂಥ ಉತ್ತರವನ್ನು ನೀಡುತ್ತೆ ಅಂತಕ್ಕಂಥ ಭರವಸೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.